ಮೂಡಬಿದರೆ ಇನ್ಸ್ಪೆಕ್ಟರ್ ಸಂದೇಶ್ ಮಹಿಳೆಯ ಜೊತೆ ಮಾತನಾಡುವ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಮಹಿಳೆಯೊಬ್ಬರ ಜೊತೆಗಿನ ಫೋನ್ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. ಮಹಿಳೆಯ ಜೊತೆ ಅತ್ಯಂತ ಸಲುಗೆಯಿಂದಲೇ ಸಂದೇಶ್ ಮಾತನಾಡಿದ್ದಾನೆ. ಈ ವೇಳೆ ಬೇರೆ ಮಹಿಳೆಯರ ಜೊತೆಗಿನ ಸಂಬಂಧದ ಬಗ್ಗೆ ಮಹಿಳೆ ಪ್ರಶ್ನಿಸಿದ್ದಾರೆ. ಬೇರೆ ಮಹಿಳೆಯರ ಜೊತೆ ನಿನಗೆ ಸಂಬಂಧ ಇದೆ ಅಂತ ಕೆಲ ಮಹಿಳೆಯರ ಹೆಸರನ್ನ ಉಲ್ಲೇಖಿಸಿದ್ದಾರೆ. ನನಗೆ ಬೇರೆ ಯಾರ ಜೊತೆಗೂ ಸಂಬಂಧ ಇಲ್ಲ, ನನಗೆ ನೀನೇ ಎಲ್ಲ ಅಂತ ಮಹಿಳೆಗೆ ಸಂದೇಶ್ ಹೇಳಿದ್ದಾನೆ. ಸಂದೇಶ್ ಜೊತೆಗಿನ 4 ನಿಮಿಷಗಳ ಮಾತುಕತೆ ಆಡಿಯೋ ವೈರಲ್ ಆಗಿದೆ. ಮೂಡಬಿದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆರೋಪದ ಬಗ್ಗೆ ವರದಿ ಬಂದ ಮೇಲೆ ಕ್ರಮ ತೆಗೆದುಕೊಳ್ತೇನೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. 50 ಲಕ್ಷ ಕೊಟ್ಟು ಪೋಸ್ಟಿಂಗ್ ಹಾಕಿಸಿಕೊಂಡಿದ್ದೇನೆ ಎಂಬ ವಿಚಾರದ ಬಗ್ಗೆನೂ ತನಿಖೆ ನಡೆಯಲಿದೆ. ಅಷ್ಟು ಹಣ ಕೊಟ್ಟು ಪೋಸ್ಟಿಂಗ್ ಬಂದಿದ್ದಾರೆ ಅಂತ ಮಹಿಳೆ ಹೇಳಿದ್ದಾರಾ ಅಥವಾ ಇವರೇ ಹೇಳಿಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳಿರೋದಾಗಿ ತಿಳಿಸಿದರು. ಇಮಿಡಿಯೇಟ್ ಆಗಿ ನಿನ್ನೆ ಕಮಿಷನರಿಗೆ ಮಾತಾಡಿ ನಾನು ವರದಿ ಕೇಳಿದ್ದೇನೆ. ವರದಿ ಬಂದ ಮೇಲೆ ಅವ್ರ ಮೇಲೆ ಏನು ಆಕ್ಷನ್ ತಗೋಬೇಕು ತಗೊಳ್ತೀವಿ. ಅದು ಅವರು ಮಹಿಳೆ ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಇದೆಲ್ಲ ಒಂದು ವರದಿ ಕೊಡಿ ಇಮಿಡಿಯೇಟ್ ಆಗಿ ಅಂತೇಳಿ ನಾನೇ ಖುದ್ದಾಗಿ ಮಂಗಳೂರು ಕಮಿಷನರ್ಗೆ ಮಾತಾಡಿದ್ದೇನೆ. ಅವರು ವರದಿಯನ್ನು ಇವತ್ತು ಕಳಿಸ್ತಾರೆ. ಬಂದ ಮೇಲೆ ಇಮಿಡಿಯೇಟ್ ಆಲ್ರೆಡಿ ನಾನು ನಮ್ಮ ಲಾ ಅಂಡ್ ಆರ್ಡರ್ ADGP ಅವರಿಗೆ ಹೇಳಿದ್ದೇನೆ ಇದನ್ನೆಲ್ಲ ಓವರ್ಸಿ ಮಾಡಬೇಕು ಅಂತ. ಅಲ್ಲ, ಅವರು 2 ರೀತಿ ಇದೆ. ಅದು ನನಗೆ ಮೇಲ್ನೋಟಕ್ಕೆ ಬಂದಿದ್ದು ಒಂದು ಲೇಡಿ ಹೇಳಿದ್ದಾರೆ ಅಂತ, ಅಷ್ಟು ಹಣ ಕೊಟ್ಟು ಬಂದಿದ್ದೀರಾ ನೀವು ಅಂತ, ಅಥವಾ ಇವರೇ ಹೇಳ್ಕೊಂಡಿದ್ದಾರಾ ಅಂತ ಯಾವುದೂ ಗೊತ್ತಿಲ್ಲ ನಮಗೆ ಸರಿಯಾಗಿ. ಅದನ್ನು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ. ಬಂದ ತಕ್ಷಣ ಕ್ರಮ ತಗೊಳ್ತೀವಿ. ಇಲ್ಲ, ಮೂಡಬಿದರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ದೌರ್ಜನ್ಯ ಕೇಸ್ಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಸಂದೇಶ್ ಕಾಮ ಪುರಾಣವನ್ನ ಮತ್ತೊಬ್ಬ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ವಿರುದ್ಧ ದೂರು ಕೊಟ್ಟರೂ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಇಲ್ಲ ಅಂತ ಆರೋಪಿಸಿದ್ದಾರೆ. ಕಾನೂನು ಪ್ರಾಧಿಕಾರ, ಮಾನವ ಹಕ್ಕು, ಮಕ್ಕಳ ಆಯೋಗಕ್ಕೂ ದೂರು ನೀಡಲಾಗಿದೆ. ಆಗಿದೆ ಯಾಕಂದರೆ ನಾವು ಸ್ಟೇಷನಲ್ಲಿ ನಮಗೆ FIR ಬಿತ್ತು ನೋಡಿ. FIR ಬಿತ್ತ ನಂತರ ಅವ್ರ ಮೊಬೈಲಲ್ಲಿ ನನಗೆ ಕಾಲ್ ಬಂದಿಲ್ಲ, ಅವ್ರದ್ದು ನಂಬರಲ್ಲಿ ಬಂದಿದ್ದ. ಸಂತೋಷ್ ಅನ್ನೋ ಹೆಸರು, ಅರುಣ್ ಶೆಟ್ಟಿ ಅನ್ನೋ ಹೆಸರು, ಭರತ್ ಶೆಟ್ಟಿ ಅನ್ನೋ ಹೆಸರು, ಗಣೇಶ್ ಶೆಟ್ಟಿ ಅನ್ನೋ ಹೆಸರು, ಇನ್ನೊಂದು ರಾಜೇಶ್ ಕಡಲ್ಕೆರೆ, ಇವರೆಲ್ಲ ಹೆಸರಿಂದ ನನಗೆ ಫೋನಲ್ಲಿ ಮೆಸೇಜ್ ಬರೋದು, ಬರ್ತೀರಾ, ಸಿಗ್ತೀರಾ, ಫ್ರೀ ಇದ್ದೀರಾ, ಎಷ್ಟು ದುಡ್ಡು ಬೇಕು. ಒಂದು ಸಲ ನನಗೆ ಮೆಸೇಜ್ ಬಂದುಬಿಡ್ತು, ನೀವು ಇನ್ಸ್ಪೆಕ್ಟ್ರಲ್ಲಿ ನಿಮಗೆ ಕೋರ್ಟ್ ಕಚೇರಿ ಹೋಗೋದೇನು ಏನೋ ಕೆಲಸ ಇಲ್ವಾ, ನೀವು ಇನ್ಸ್ಪೆಕ್ಟರ್ ಕೇಸ್ ತೆಗೆದುಬಿಡಿ, ಅವರು ಹೊಡೆದ್ರೆ ಪರವಾಗಿಲ್ಲ, ಅವ್ರಿಗೆ ತಪ್ಪಾಯ್ತಂತ ಕೇಳ್ತಾರಲ್ಲ, ಕಾಂಪ್ರಮೈಸ್ ಮಾಡಿ ಅಂತಾರೆ. ನೀವು ಸಂದೇಶ್ಗೆ ಸಹಕರಿಸಿ, ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ನಿಮ್ಮ ಫ್ಯಾಮಿಲಿಯನ್ನು ಸರಿ ಮಾಡ್ತಾರೆ, ಅಕ್ಕ ತಂಗಿನ ಸರಿ ಮಾಡ್ತಾರೆ ಅಂದರೆ ಸಂದೇಶ್ ಹೇಳಿದೆ ಕೇಳಿ, ಅವರಿಗೆ ಸಹಕರಿಸಿ, ಬನ್ನಿ ಒಂದ್ಸಲ IBಗೆ ಬನ್ನಿ, ಇಲ್ಲಿ ರೂಮ್ ಇದೆ, ಇದೇ ಥರ ಮಾತಾಡಿದ್ರು. ಒಂದು ಒಳ್ಳೆ ಮಾತಾಡೋಲ್ಲ. ನಾನು ಕಡೆಗೆ ಬಂದ ನಂಬರವನ್ನೆಲ್ಲ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.